ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನಿನ ಕರೆಂಟ್ ಥಾಟ್ಸ್, ಅವರ ಒಂದು ಭಾವನೆಗಳು ನಿಮ್ಮ ಬಗ್ಗೆ ಯಾವ ಥರ ಇದೆ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ಲೈಕ್ ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಬೇಕು, ಅವರ ಮನದಾಳದ ಮಾತು ಭಾವನೆ ಯಾವ ಥರ ಇದೆ ಅಂತ ತಿಳ್ಕೊಬೇಕು ಅನ್ನುವರು ಖಂಡಿತವಾಗ್ಲೂ ವಿಡಿಯೋವನ್ನು ನೋಡಿ ಖಂಡಿತ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ರೈಟ್, ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ದೀರ್ಘ ಉಸಿರನ್ನು ತಗೊಳ್ಳಿ. ಒಂದು 2-3 ಸಲ ದೀರ್ಘ ಉಸಿರನ್ನು ತಗೊಂಡು ಕಂಪ್ಲೀಟ್ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ನೀವು ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ, ಯಾರಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಅವ್ರ ಹೆಸರು, ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೋಬೋದಾಗಿದೆ. ಸೊ ನೋಡೋಣ ಆ ಪರ್ಸನಿನ ಒಂದು ಕರೆಂಟ್ ಥಾಟ್ಸ್ ಯಾವ ಥರ ಇದೆ. ಓಕೆ, ಸೊ ನಮ್ಮ ಪರ್ಸನಿನ ಒಂದು ಕರೆಂಟ್ ಥಾಟ್ಸ್ ಯಾವ ಥರ ಇದೆ. ಸೊ ವಿ ಹ್ಯಾವ್ ದ ಡೆತ್ ಕಾರ್ಡ್, ಹೆರೋಫೆಂಟ್ ಕಾರ್ಡ್, ಆ್ಯಂಡ್ ವಿ ಹ್ಯಾವ್ ದ 8 of Cups. ಓಕೆ, ಸೊ ಅವರ ಕರೆಂಟ್ ಥಾಟ್ಸ್, ಜನರಲ್ ಎನರ್ಜೀಸ್, ಕರೆಂಟ್ ಥಾಟ್ಸ್ ಯಾವ ಥರ ಇದೆ. Current thoughts about your person. Okay. Current thoughts about person. Okay. So these are the energies, and bottom of the deck nododadre we have the 4 of Pentacle card. Okay, fine. ಸೊ ಫ್ರೆಂಡ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಕರೆಂಟ್ಲಿ ಯಾವ ಥರ ಇದೆ ಅಂದರೆ ತುಂಬ ಇನ್ಸೆಕ್ಯೂರ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಒಂಥರ ನಿಮ್ಮ ಪರ್ಸನ್ ತುಂಬ ಕಂಟ್ರೋಲ್ ಮಾಡೋದು ಅಥವಾ ನಿಮ್ಮ ಮೇಲೆ ತುಂಬ ಅನುಮಾನಗಳಂತಕ್ಕಂಥದ್ದು, ಡೌಟ್ಸ್ ಅಂತಕ್ಕಂಥದ್ದು ಪಡೋದು, ಈ ಥರ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಆ್ಯಂಡ್ ನೀವು ಎಷ್ಟೇ ಅವ್ರ ಮೇಲೆ ಲೈಕ್ ವಿಚಾರಣೆ ಮಾಡಿದ್ರು ಅವರು ಸರಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡದೇ ಇರೋದು. ಓಕೆ, ಆ್ಯಂಡ್ ನಿಮ್ಮ ಕಾಲ್ಸ್ಗಳನ್ನ ಇಗ್ನೋರ್ ಮಾಡೋದು, ಮೆಸೇಜಸ್ಗೆ ಆನ್ ಟೈಮ್ ರಿಪ್ಲೈ ಮುಂಚಿನ ಹಾಗೆ ಮಾಡದೇ ಇರೋದು. ಸೊ ಇದೆಲ್ಲವನ್ನು ನೋಡಿದಾಗ ನಿಮಗೆಲ್ಲೋ ಅನಿಸುತ್ತೆ ಬಹುಶಃ ಬೇರೆ ಯಾರಾದರೂ ಇದ್ದಾರಾ, ಥರ್ಡ್ ಪಾರ್ಟಿ ಇದ್ದಾರಾ, ಅಥವಾ ನಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಅಥವಾ ಏನು ನಡೀತಾ ಇದೆ ಅವ್ರ ಲೈಫಲ್ಲಿ ತಿಳ್ಕೊಳ್ಳೋಕ್ಕೆ ಯೂಶಲಿ ಕುತೂಹಲ ಅಂತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಎಷ್ಟೋ ಸಲ ನೀವು ನೇರವಾಗಿ ಕೇಳೋದಕ್ಕೂ ಟ್ರೈ ಮಾಡಿದ್ದೀರಾ, ಬಟ್ ಏನಂದರೆ ಅದರಿಂದ ಉತ್ತರ ಅಂತಕ್ಕಂಥದ್ದು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಓಕೆ, ಆ್ಯಂಡ್ ಎಸ್, ಡೆತ್ ಕಾರ್ಡ್ ಬಂದಿರೋದ್ರಿಂದ ಗೈಸ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಒಲವನ್ನು ತೋರ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ನೀವು ನೋಡ್ಬೋದು. ಸೊ ವಾಕಿಂಗ್ ಅವೇ ಎನರ್ಜೀಸು ಬರ್ತಾ ಇದೆ. ಇನ್ನೂ ಒಂದು ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕಾರಣ ಏನಪ್ಪ ಅಂದರೆ, ಒಂದು ಇನ್ಸೆಕ್ಯೂರಿಟೀಸ್ ವಿತ್ ರೆಸ್ಪೆಕ್ಟ್ ಅವ್ರ ಹಣಕಾಸಿನ ವಿಚಾರ ಆಗಿರ್ಬೋದು, ಒಂದು ಸ್ಟೇಟಸ್, ಅವರು ಇರ್ತಕ್ಕಂಥ ಸ್ಟೇಟಸ್ ನಿಮ್ಗಿಂತ ಕಮ್ಮಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ನಾನು ಲೈಕ್ ಏನೋ ಒಪ್ಕೊಂಡ್ರೆ ಯಾವ ಥರ ನಾನು ಟ್ರೀಟ್ ಮಾಡಬೇಕು, ನನ್ನ ಕೈಲಿ ಆ ಒಂದು ಬರ್ಡನ್ ಅಂದರೆ ಕೆಲವ್ರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವರು ಅದ್ರ ಮೇಲೆ ಚಿಂತೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಕೆಲವರು ವಿಚಾರದಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಕೆಲವೊಮ್ಮೆ ಮಾತಾಡ್ತಾರೆ, ಕೆಲವೊಮ್ಮೆ ಇಗ್ನೋರ್ ಮಾಡ್ತಾರೆ. ಅಂದರೆ ಆ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇರಲ್ಲ. ಸೊ ಇಲ್ಲಿ ಕ್ಲಾರಿಟಿ ಬೇಕಾಗಿದೆ ನಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ಎಲ್ಲೋ ಒಂದು ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಒಂದು ಲವ್ ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಟ್ ಕ್ಯಾನ್ ಬಿ ಲೈಕ್
ಒಂದು ಹೊಸ ರೀತಿಯ ಪ್ರೀತಿ ಸಿಗೋವಂಥದ್ದು, ಅಥವಾ ನಿಮಗೇನೆ ಒಂದು ಹೊಸ ಪರ್ಸೆಪ್ಷನ್ ಸಿಗೋದು, ಅಂದರೆ ಒಂದು ಹೊಸ ದೃಷ್ಟಿಕೋನದಿಂದ ನೀವು ಪ್ರೀತಿಯನ್ನು ನೋಡುವಂಥದ್ದಾಗಿರ್ಬೋದು, ಅಥವಾ ಅಚಾನಕ್ಕಾಗಿ ಏನೋ ಒಂದು ರಿಯಲೈಸೇಷನ್ ಆಗೋದು ನಿಮಗೆ, ಅಥವಾ ನಾನು ಇಷ್ಟು ದಿವಸ ಏನು ತಪ್ಪು ಮಾಡ್ತಾ ಇದ್ನ ಏನೋ ಹೇಳ್ತಾರಲ್ಲ, ಒಂದೇನೋ ಸಡನ್ ರಿಯಲೈಸೇಷನ್, ಅಥವಾ ಯಾರಿಂದನೋ ಲೈಕ್ ಒಂದು ಗುರುಗಳಾಗಿರ್ಬೋದು ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್, ಈ ವಿಚಾರದಲ್ಲಿ ನಿಮಗೆ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಆಗುತ್ತೆ. ಅಥವಾ ನೀವೇ ಗುರುಗಳ ಹತ್ರ ಹುಡ್ಕೊಂಡು ಹೋಗೋದು ಸಹ ಆಗಿರ್ಬೋದು, ಅಥವಾ ಏನೋ ಒಂದು ಕೌನ್ಸಿಲರ್ ಆಗಿರ್ಬೋದು, ಅಥವಾ ನೀವು ನಂಬಿರ್ತಕ್ಕಂಥ ದೈವ ಆಗಿರ್ಬೋದು, ಅದರಿಂದ ಏನೋ ಒಂದು ಸಂದೇಶಗಳಂತಕ್ಕಂಥದ್ದು ಸಿಗೋದು ಈ ಒಂದು ಪರಿಸ್ಥಿತಿಯಲ್ಲಿ ಇದು ತುಂಬ ನಡೆಯುತ್ತೆ. ಸೊ ನೀವು ಗಮನಿಸ್ಬೋದು, ಅಥವಾ ಯಾರೋ ಬಂದು ಏನೋ ಒಂದು ಉಪದೇಶ ಕೊಟ್ಟಿರ್ತಾರೆ ನಿಮಗೆ, ಈ ಥರ ಸಜೆಷನ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಓಕೆ, ಸೊ ಇದೆಲ್ಲವನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ನಿಮ್ಮನ್ನು ನೀವು ಹುಡ್ಕೋತಾ ಹೋಗ್ತಾ ಇದ್ದೀರಾ ಹೇಳಬೇಕು ಅಂದರೆ. ಈ ಘಟನೆ ಯಾವಾಗ ಆಯಿತು ಅಥವಾ ಅವ್ರ ಕಡೆಯಿಂದ ನಿಮಗೆ ಏನು ಆ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಸಿಕ್ಕಿಲ್ಲ, ಆವಾಗ ನೀವೇ ನಿಮ್ಮ ಸೆಲ್ಫ್ ಡಿಸ್ಕವರಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಂದರೆ ನನಗೆ ಯಾಕೆ ಈ ಥರ ಆಗ್ತಿದೆ, ಅಥವಾ ನನ್ನ ತಪ್ಪೇನು, ಅಥವಾ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ. ಸೊ ಗೈಸ್, ಒಂದು ಹೇಳ್ತೀನಿ, ಎಲ್ಲೋ ಒಂದು ಕಡೆ ಡೀಪ್ ಇನ್ಸೈಡ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್ ಏನೋ ಒಂದು ಘಟನೆ ಲೈಕ್ ಚಿಕ್ಕ ವಯಸ್ಸಲ್ಲಿ ನಡೆದಿರುತ್ತೆ ನಿಮ್ಮ ಒಂದು ಲೈಫಲ್ಲಿ, ಆ್ಯಂಡ್ ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಹಂಗೆ ಅದನ್ನೇ ನಾವು ಪದೇ ಪದೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಆ ಟ್ರೋಮಾ ಏನಿದೆ ಅದನ್ನು ಹೀಲ್ ಮಾಡ್ಕೊಳ್ದೆ ದಯವಿಟ್ಟು ನೀವು ಮುಂದಕ್ಕೆ ಹೋಗಬೇಡಿ. ಸೊ ಯಾವ ರೀತಿ ಹೀಲಿಂಗ್ ಮಾಡ್ಕೋಬೋದು, ನೀವು ಸಿಂಪಲ್ಲಾಗಿ ಹೋಪೋನೋಪೋನೋ ಪ್ರೇಯರ್ ಮಾಡ್ಬೋದು. ಸೊ ಯಾರಿಗೆಲ್ಲ ಹೀಲಿಂಗ್ ಪ್ರೇಯರ್ ಮಾಡಬೇಕು ಅಂತಿದೆ, ಯು ಕ್ಯಾನ್ ಜಸ್ಟ್ ಚೆಕ್ಔಟ್, ಅಥವಾ ನೀವು ನಮ್ಮನ್ನು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದನ್ನು ನೀಟಾಗಿ ಹೇಳ್ಕೊಡಲಾಗುತ್ತೆ, ಯಾವ ಥರ ನಿಮ್ಮ ಒಂದು ಎಮೋಷನ್ಸ್ನ ಹೀಲ್ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ಕೊಡಲಾಗುತ್ತೆ. ಸೊ ಇಲ್ಲಿ ಹೆಂಗಂದರೆ ತುಂಬ ಕ್ವಿಕ್ಕಾಗಿನೂ ಡಿಸಿಷನ್ನ ಮಾಡಲಿಕ್ಕೆ ಹೋಗಬೇಡಿ ನೀವು. ಯಾಕಂದರೆ ನಿಮ್ಮ ಪರ್ಸನ್ ಆಲ್ರೆಡಿ ಒಂಥರ ತುಂಬ ರೆಸಿಸ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಮತ್ತೆ ಅವರನ್ನು ಚೇಸ್ ಮಾಡಿದ್ರೆ ಆ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಅದು ಪ್ರೀತಿಗೆ ಬದಲಾಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ದಿವಸ ಸೈಲೆಂಟಾಗಿದ್ಬಿಡಿ, ಅಥವಾ ನಿಮ್ಮನ್ನು ಫಸ್ಟ್ ನೀವು ಹೀಲಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಯಾಕಂದರೆ ನಾವು ಒಂದು ರೀತಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇವಾಗ ನೀವು ಆಟೋದಲ್ಲಿ ಹೋಗ್ತಾ ಇರ್ತೀರ, ನೆಕ್ಸ್ಟ್ ಒಂದು ಪಕ್ಕದಲ್ಲಿ ಒಂದು BMW ಕಾರ್ ಹೋಗ್ತಾ ಇರುತ್ತೆ. ಸೊ ಆಟೋದಲ್ಲಿ ನಾನು BMW ಕಾರ್ನ ಚೇಸ್ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ, ಹೌದಾ? ಸೊ ಆವಾಗ ನಿಮ್ಗೆ ಏನು ಮಾಡಬೇಕು, ನಿಮಗೂ ಸಹ ಒಂದು BMW ಅಥವಾ ಅದಕ್ಕೆ ತಕ್ಕನಾಗೆ ಆಡಿ ಕಾರೋ ಅದಿದ್ದರೆ ನೀವು ಅದಕ್ಕೆ ತಕ್ಕನಾಗೆ ಮ್ಯಾಚ್ ಆಗ್ತೀರಾ, ಸ್ಪೀಡು ಎಲ್ಲ ಮ್ಯಾಚ್ ಆಗುತ್ತೆ, ಹೌದಾ? ಸೇಮ್ ಥಿಂಗ್ ಇಲ್ಲೂ ಅಷ್ಟೇ. ಸೊ ನೀವು ಲವ್ ಫ್ರೀಕ್ವೆನ್ಸಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಯಾಡ್, ಡಿಪ್ರೆಷನ್, ಆ್ಯಂಗ್ಸೈಟಿ ಇದರಿಂದ ಹೊರಗಡೆ ಬಂದು ನಿಮ್ಮ ಒಂದು ಫ್ರೀಕ್ವೆನ್ಸಿ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಆಗಲೇ ನಿಮ್ಮ ಲೈಫಲ್ಲಿ ಒಂದು ಲವ್ ಅಂತಕ್ಕಂಥದ್ದು, ಹ್ಯಾಪಿನೆಸ್, ಜಾಯ್ ಅಂತಕ್ಕಂಥದ್ದು ಅಟ್ರ್ಯಾಕ್ಟ್ ಆಗಲಿಕ್ಕೆ ಸಾಧ್ಯ. ಸೊ ನೋಡೋಣ ನಮ್ಮ ಒಂದು ಏಂಜಲ್ಸ್ ಕಡೆಯಿಂದ. ಓಕೆ, ವಿ ಹ್ಯಾವ್ ದ ಗೈಡೆನ್ಸ್ ಆಲ್ರೆಡಿ. ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಎನಿ ಮೋರ್ ಮೆಸೇಜಸ್ ಡಿಯರ್ ಏಂಜಲ್ಸ್? ಓಕೆ, ವಿಲ್ ಸಿ. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಅಂತ ಬರುತ್ತೆ. ಆ್ಯಂಡ್ ಎನಿ ಮೋರ್ ಬಿಗ್ ಹ್ಯಾಪಿ ಚೇಂಜಸ್. ಎಕ್ಸಲೆಂಟ್. ಸೊ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಏಂಜಲ್ಸ್ ಹೇಳ್ತಾ ಇರೋದು ಅಷ್ಟೇ, ನೀವು ಇವಾಗ ಹೋಗಿ ನೀವು ಏನೋ ಆ್ಯಕ್ಷನ್ ತೊಗೊಳೋದ್ರಿಂದ ಅದು ವರ್ಕೌಟ್ ಆಗಲ್ಲ. ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಬರುತ್ತೆ. ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಬಿಗ್ ಹ್ಯಾಪಿ ಚೇಂಜಸ್ ಇಸ್ ಆನ್ ಇಟ್ಸ್ ವೇ ಅಂತ ಸಹ ಏಂಜಲ್ಸ್ ಹೇಳ್ತಾ ಇರೋದು. ಒಂದು ರೀತಿ ಹೇಳಬೇಕಂದ್ರೆ ತುಂಬ ಅದ್ಭುತವಾದ ಒಂದು ಮೆಸೇಜಸ್. ಆ್ಯಂಡ್ ಯಾವಾಗ ಈ ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಬರ್ಬೋದು, ವಾಟ್ ಇಸ್ ದ ಟೈಮ್ ಫ್ರೇಮ್? ವಾವ್. ಸೊ ನೆಕ್ಸ್ಟ್ April to May ಆಟಮ್ ಸೀಸನ್ ಅಂತ ಬರ್ತಾರೆ. ಸೊ ನೆಕ್ಸ್ಟ್ ಅಂದರೆ ಆಲ್ಮೋಸ್ಟ್ ಒಂದು 8-9 ಮಂತ್ಸ್ ಒಳಗಡೆ ನಿಮಗೆ ಒಂದು ಪಾಸಿಟಿವ್ ಈ ಬಿಗ್ ಹ್ಯಾಪಿ ಚೇಂಜಸ್ ಅಂತ ನಾನೇನು ಹೇಳ್ತಲ್ಲ, ಇದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಂಬಿಕೆ ಇಡಿ, ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಏಂಜಲ್ಸ್ನ ಪ್ರಾರ್ಥನೆ ಮಾಡಿ, ಆ್ಯಂಡ್ ದಯವಿಟ್ಟು ನಿಮ್ಮ ವೈಬ್ರೇಷನ್ಸ್ನ ಆದಷ್ಟು ಹೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ನೀವು ಒಂದು ಕೌನ್ಸಿಲಿಂಗ್ ಸೆಷನನ್ನು ತೊಗೋಬೋದು ನಮ್ಮ ಕಡೆಯಿಂದ. ಓಕೆ, ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಯಾವ ವಿಚಾರಕ್ಕೆ ರೆಸೊನೇಟ್ ಆಯಿತು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಓಕೆ,
ಆ್ಯಂಡ್ ನಿಮಗೆ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಟ್ಯಾರೋ ರೀಡಿಂಗ್ ಕೋರ್ಸ್ನ ನಾವು ಕಂಡಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಸ್ ಸಹ ನಿಮಗೆ ಅವೈಲಬಲ್ ಇದೆ. ಅಡ್ವಾನ್ಸ್ಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಸ್ ಇರುತ್ತೆ. ಸೊ ಆಸಕ್ತಿ ಇರುವವರು ಖಂಡಿತ ಜಾಯ್ನ್ ಆಗ್ಬೋದು. ಅದ್ಭುತವಾದ ಒಂದು ನಾಲೆಜ್, ನಿಮ್ಮ ಲೈಫ್ನೇ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು ಈ ಒಂದು ಟೆಕ್ನಿಕ್ಸ್ಗಳಿಂದ ಅಂತಲೇ ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.